ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ಕೆಲವರು ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ಕೆಲವರು ಸೇವೆಗೈವರು ಗೋಸಾಯಿಗಳು, ಅಲ್ಲಾನ ಸೇವೆ ಮಾಡುವರು ಕೆಲವರು, ಕೆಲವರು. ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ಗುರುನಾನಕ್ ಸಿಖ್ ಮತದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಅವರ ಜನನ, ಅವರ ಇದು ಬೈರಾಗಿಯಾಗಿದ್ದು, ಫಕೀರಾಗಿದ್ದು, ಅದನ್ನೆಲ್ಲ ನಾನು ವಿವರಿಸಿದೆ. ಈ ಸಂಚಿಕೆಯಲ್ಲಿ ಅವರ ತಿರುಗಾಟದ್ದು, ಇದು ಫಕೀರ ಅಂದಮೇಲೆ ಒಂದು ಕಡೆ ನಿಲ್ಲಂಗಿಲ್ಲಲ್ಲ, ಎಲ್ಲ ಕಡೆ ತಿರುಗಾಟಬೇಕು, ಧರ್ಮ ಪ್ರಚಾರ ಮಾಡಲೇಬೇಕಲ್ಲ. ಸೊ ಅವರು ಮಾಡೋಕ್ಕೆ ಶುರು ಮಾಡ್ತಾರೆ. ಅವ್ರ ಜೊತೆಗೆ ಅವನ ಶಿಷ್ಯ ಮರ್ದಾನ, ತಬಲಾಬಾಸವನು ಇರ್ತಾನಲ್ಲ, ಅವನು ಕೂಡ ಸ್ಟಾರ್ಟ್ ಮಾಡ್ತಾನೆ, ಅವನು ಹೊಡ್ತಾನೆ. ಇಬ್ಬರು ಎಲ್ಲ ಕಡೆ ತಿರುಗ್ತಾರೆ. ಕಾಡು ಮೇಡು ಅಂತ ನೋಡೋದಿಲ್ಲ, ಎಲ್ಲ ಕಡೆ ತಿರುಗ್ತಾರೆ. ಆದರೆ ಹೊಟ್ಟೆ ಹಾಕ್ಬೇಕಲ್ಲ, ಹೊಟ್ಟೆ ಬೇಕೇ ಬೇಕಲ್ಲ, ಏನೇ ಮಾಡಿದ್ರು ಹೊಟ್ಟೆ ಕೇಳೋದಿಲ್ವಲ್ಲ. ಸೊ ಅದಕ್ಕೇನು ಮಾಡೋದು ಅಂತಂದಾಗ ಮಧ್ಯಾಹ್ನ ಏನು ಮಾಡ್ತಾನೆ, ನಾವು ಏನಾದರೂ ಸ್ವಲ್ಪ ಕೆಲಸನಾದ್ರು ಮಾಡಬೇಕಲ್ಲ ಅಂತಾನೆ. ಕೆಲಸ ಮಾಡಿದ್ರೆ ಹೊಟ್ಟೆ ಹೆಂಗೆ ತುಂಬುತ್ತೆ, ಏನಾದ್ರು ಮಾಡಬೇಕಲ್ಲ ಅಂದರೆ ನೀನು ಅದೆಲ್ಲ ಇಲ್ಲೇ ನೀನು ಬಾ ನನ್ನ ಜೊತೆಗೆ, ನೀನು ಸುಮ್ಮನೆ ನನ್ನ ಜೊತೆಗೆ ಬಾ ಬರೋದಾದ್ರೆ ಅಂತೇಳಿ ಅವ್ನು ಕರ್ಕೊಂಡು ಹೋಗ್ತಾನೆ. ಎಲ್ಲ ಹಳ್ಳಿ ಕಡೆ ಎಲ್ಲಿ ಹೋದ್ರೂ ಅಲ್ಲಿ ಪ್ರವಚನ ಮಾಡೋದು, ಹಾಡು ಹೇಳೋದು, ಅವ್ರಿಗೆಲ್ಲನೂ ಒಳ್ಳೆ ಇದು ಹೇಳ್ತಾ ಇದ್ದ, ಪ್ರವಚನ ಮಾಡ್ತಾ ಇದ್ದ. ಸೊ ಅದನ್ನೆಲ್ಲ ನೋಡ್ಕೊಂಡಾಗ ಒಂದ್ಸಲ ಏನಾಗುತ್ತೆ, ಮರ್ದಾನ ನೋಡ್ತಾನೆ, ಇದು ಹಿಂಗೆ ಇದ್ರೆ ನಾವು ಸಾಯಿಸ್ಬಿಡ್ತಾನೆ ಮನುಷ್ಯ, ನಮ್ಗೆ ಹೊಟ್ಟೆಗಿಲ್ದೆ ಅಂದ್ಬಿಟ್ಟು ಬೇಡಕ್ಕೆ ಶುರು ಮಾಡ್ಬಿಡ್ತಾನೆ. ಊರನ್ನು ಹಳ್ಳಿಲೆಲ್ಲ ಹೌಸನ್ನ ನಾವು ಈ ಥರ ಬರೋ ನಾವು ಸ್ವಲ್ಪ ಭಿಕ್ಷೆ ಬೇಡ್ತಾನೆ. ಭಿಕ್ಷೆ ಬೇಡ್ದೆಲ್ಲ ತೊಗೊಂಬರ್ತಾನೆ ಅವನು. ಸೊ ಆ ಉಪಹಾರ ಎಲ್ಲ ತರ್ತಾನೆ ಅವನು. ಆವಾಗ ತಂದಾಗ ಅದನ್ನ ನೋಡ್ತಾನೆ, ಏನಿದೆ ಇದೆಲ್ಲ ನಾನು ತಂದಿದ್ದು, ಭಿಕ್ಷೆ ಬೇಡ ಸ್ವಲ್ಪ ಎಲ್ಲ ತಂದಿದ್ದೀನಿ ಅಂತ ಅವನು ಕೋಪ ಮಾಡ್ತಾನೆ. ನೋಡು, ಭಿಕ್ಷೆ ಬೇಡ ತಂದಿದ್ದು ಸರಿ ಹೋಗಲ್ಲ, ಇದನ್ನ ಬಿಸಾಕ್ಬಿಡಿದ್ದೀನಿ, ಗಂಟು ಬಿಸಾಕ್ಬೋದು, ನನಗೆ ಬೇಡ ಇದನ್ನು ಅಂತ ಹೇಳ್ತಾನೆ. ಆವಾಗ ಯಾಕೆ ಬಿಸಾಕಬೇಕು ಅಂದರೆ ಅವಾಗ ಉತ್ತರ ಕೊಡ್ತಾನೆ. ಅದು ಅದ್ಭುತವಾಗಿ ಉತ್ತರ ಕೊಡ್ತಾನೆ. ಅದೇ, ಯಾರು ತಮ್ಮ ನ್ಯಾಯಯುತವಾಗಿ ಸಂಪಾದಿಸಿದ ಹಣ ಮತ್ತು ವಸ್ತುಗಳನ್ನು ದೀನ ದಲಿತರಿಗೆ ದಾನ ಮಾಡುತ್ತಾರೋ ಅವು ಗುರು ಮತ್ತು ದೇವರನ್ನು ಸೇರುತ್ತವೆ, ಮತ್ತು ಯಾರು ಅವನ್ನು ಸ್ವೀಕರಿಸುತ್ತಾರೋ ಅವರು ತಮಗೆ ಅವಶ್ಯಕತೆ ತಕ್ಕಷ್ಟು ಮಾತ್ರ ಸ್ವೀಕರಿಸಬೇಕು. ಇದೊಂದು ಅದ್ಭುತವಾದ ಒಂದು ಧೋರಣೆ, ಒಂದು ಉಪದೇಶ ಅಂತ ಹೇಳ್ಬೋದು. ಅಂದರೆ ನ್ಯಾಯಯುತವಾಗಿ ಸಂಪಾದಿಸಿದ ಹಣ ಮತ್ತು ವಸ್ತುಗಳನ್ನು ದೀನ ದಲಿತರಿಗೆ ಕೊಡಬೇಕು. ಯಾರ್ದೋ ದುಡ್ಡು ತಗೊಂಡು ಯಾರ ಹತ್ರನೋ ಇಸ್ಕೊಂಡು ನಾವು ಅದನ್ನು ಕೊಡೋದಲ್ಲ. ನಾವು ನಮಗೆ ಸಿಕ್ಕಿದ್ದು, ನಾವು ಕಷ್ಟಪಟ್ಟು ದುಡಿದಿದ್ದು, ಅದರಲ್ಲಿ ನಾವು ಉಳಿಸ್ಕೊಂಡಿದ್ದನ್ನು ಬೇರೆಯವ್ರಿಗೆ ಕೊಟ್ಟರೆ ಅವಾಗ ಅದು ದೀನ ದಲಿತರಿಗೆ ಕೊಟ್ಟರೆ, ಅದು ಯಾರಿಗಾರು ದಾನ ಮಾಡಿದ್ರೆ ಅದು ನ್ಯಾಯಯುತವಾಗಿರ್ತದೆ. ಅಂದರೆ ನ್ಯಾಯಯುತವಾಗಿ ಸಂಪಾದಿಸೋದ, ಅನ್ಲಾಫುಲ್ ಅಲ್ಲ, ನ್ಯಾಯಯುತವಾಗಿ ಮಾಡಿದ್ದು ಹಣ ಮಾತ್ರ ಅದು ದಾನ ಮಾಡಿದ್ರೆ ಮಾತ್ರ ಅದು ಉಳಿತದೆ, ಅದು ಸ್ವೀಕರಿಸ್ಬೋದು, ನಾವು ಕೂಡ ಅದನ್ನು ಸ್ವೀಕರಿಸ್ಬೋದು ಅಂತ ಹೇಳ್ತಾನೆ. ಆವಾಗ ಇದು ದಾನ ಮಾಡಿದರೆ ಅದು ಕೊಡುವವನಿಗೂ ಮತ್ತು ಸ್ವೀಕರಿಸುವವನಿಗೂ ತೃಪ್ತಿ ಮತ್ತು ಸಂತೋಷ ನೀಡಿದ್ದಷ್ಟೇ ಅಲ್ಲದೆ ಅದರಿಂದ ಪ್ರತಿ ಮನುಷ್ಯನಿಗೂ ಸ್ವಾಭಿಮಾನದ ಕಿಚ್ಚು ಅವನ ಹೃದಯದಲ್ಲಿ ಹಬ್ಬಿಸುವುದು ಎಂಬ ಮಹತ್ತರ ಸಂದೇಶ ನಾನಕರಿಂದ ಹೊರಬಂದಿದ್ದು ಅಪೂರ್ವವಾಗಿತ್ತು ಅಂತ ಹೇಳಲಾಗಿದೆ. ಅಂದರೆ ಸ್ವಾಭಿಮಾನ ಇರಬೇಕು ಮನುಷ್ಯನಿಗೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ನೀನು ದುಡಿದಿದ್ದು ಅದರಲ್ಲಿ ಉಳಿಸ್ಕೊಂಡು ಅದನ್ನೇ ನೀನು ಕೊಟ್ಟರೆ ಅದು ನಿಜವಾದ ದಾನ ಅನಿಸುತ್ತೆ. ನೀ ದುಡಿದೆ ಯಾರೋ ಬಿಟ್ಟಿ ಕೊಟ್ಟರು ಅಂಥೇಳಿ ಅದನ್ನೇ ನೀನು ತೊಗೊಂಡೋಗಿ ದಾನ ಅಂತ ಕೊಟ್ಬಿಟ್ರೆ ಅದೇನು ಆಗಲ್ಲ. ನೀನು ಸ್ವಾಭಿಮಾನ ಇಟ್ಕೋ, ನೀನು ದುಡಿ. ಇದೊಂದು ಉಪದೇಶ ನಾನಕರದು ಅದ್ಭುತವಾದ ಉಪದೇಶ. ಅದು ಸರ್ವಕಾಲಕ್ಕೂ ಎಲ್ಲ ಕಾಲಕ್ಕೂ ಅಪ್ಲೈ ಆಗ್ತದೆ. ಇದರಲ್ಲಿ ಕಲಿಯೋದು, ಈ ಉಪದೇಶದಲ್ಲಿ ನಾವು ತಿಳ್ಕೊಳ್ಳೋದು ತುಂಬ ಇದೆ. ಸೊ ಈಗೇನಾಗುತ್ತೆ, ಒಂದು ತುಲಂಬ ಅಂತ ಒಂದು ಊರಿಗೆ ಬರ್ತಾನಂತಲ್ಲಿ, ಅದಕ್ಕೆ ಈಗ ಮಖದೂಂಪರ್ ಅಂತ ಕರೀತಾರೆ. ಆ ಹಳ್ಳಿಗೆ ಬಂದಾಗ ಅಲ್ಲೊಬ್ಬ ಬೈರಾಗಿ ಇರ್ತಾನೆ. ಈ ಕಥೆನೂ ಅಷ್ಟೇ ಭಾಳ ಚೆನ್ನಾಗಿದೆ, ಎಲ್ಲರಿಗೂ ಗೊತ್ತಿರ್ಬೋದು ಈ ಕತೆ. ಅವನು ಬೈರಾಗಿ ಒಬ್ಬ ಕೂತ್ಕೊಂಡಿರ್ತಾನೆ ಅವನ್ನ. ಸೊ ಅವನು ಮುಸ್ಲಿಂ ಶೇಖ್ ಥರ ಇರ್ತಾನೆ. ಅವನು ಹೆಸರಿಗೆ ಸಜ್ಜನ್ ಅಂತ ಹೆಸ್ಕೊಂಡ್ಬಿಡ್ತಾನೆ. ಸಜ್ಜನ್ ಅಂತಂದರೆ ಅದು ಹಿಂದೂ ಹೆಸರಾಗಿರ್ತಲ್ಲ, ಆ ಸಜ್ಜನ್ ಅಂತ ಹೆಸ್ಕೊಂಡ್ಬಿಡ್ತಾನೆ. ಅವನು ಹಿಂದೂಗಳಿಗೊಂದು ಗುಡಿ ಕಟ್ಟಿ, ಮುಸ್ಲಿಮರಿಗೆ ಒಂದು ಮಸೀದಿ ಕಟ್ಟಿ, ಯಾತ್ರಿಕರನ್ನು ಆಹ್ವಾನಿಸಿ ಅಲ್ಲಿ ರಾತ್ರಿ ತಂಗುವ ವ್ಯವಸ್ಥೆ ಮಾಡಿದ್ದ.
ಯಾತ್ರಿಕರ ಮನಸ್ಸು ಒಲಿಸಿ ಅವರು ರಾತ್ರಿ ಗುಡಿನಲ್ಲಿ ಮಲಗಿ ಮಸೀದಿಗಳಲ್ಲಿ ಮಲಗುವಾಗ ಅವರು ನಿದ್ರಿಸುವಾಗ ಅವ್ರನ್ನ ಹತ್ಯೆ ಮಾಡಿ ಅವರ ಕಳೆಬರನ್ನು ಬಾವಿಗೆ ಸಾಕಿ ಅವರಲ್ಲಿ ಇದ್ದ ವಸ್ತು ಎಲ್ಲ ದೋಚಿಬಿಟ್ಟು ಬೆಳಗ್ಗೆ ಎದ್ರೂ ಕೂಡ ಆರಾಮಾಗಿ ಜಪಮಾಲೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಒಬ್ಬ ಸನ್ಯಾಸಿ ಸಾಧ್ವಿ ಅಂದ್ಕೊಂಡು ಕೂತ್ಬಿಡ್ತಾ ಇದ್ದಂತೆ. ರಾತ್ರಿ ಎಲ್ಲ ದರೋಡೆ ಮಾಡೋದು, ಬಂದವ್ರದ್ದೆಲ್ಲ ದರೋಡೆ ಮಾಡೋದು. ಅವನು ಸಜ್ಜನ ಬೇರೆ, ಅವನ ಹೆಸರು ಸಜ್ಜನ ಅಂತ. ಸೊ ಇವನು ಬರ್ತಾನಂತಲ್ಲಿ ನಾನಕ್ಕು ಅವನು ಬಂದು ಅಲ್ಲಿ ಇಳ್ಕೊಳ್ತಾರೆ. ಸೊ ನೋಡ್ತಾನೆ, ನಾನಕ್ಕಿಗೆ ಏನು ಮಾಡ್ತಾರೆ, ಸಜ್ಜನಿಗೆ ಭಾಳ ಆನಂದ ಆಗ್ಬಿಡ್ತಂತೆ. ಯಾಕೆಂದರೆ ದಿವ್ಯ ತೇಜಸ್ಸಿದೆ ಮುಖದಲ್ಲಿ, ನಡೆನುಡಿ ಗಂಭೀರ ಹವಾಭಾವ. ಒಬ್ಬ ಶ್ರೀಮಂತ ಯಾತ್ರಿಕ ಇವನು, ಸಿಕ್ಕಾಪಟ್ಟೆ ದುಡ್ಡಿದೆ ಇವನ ಹತ್ರ. ಇವನ ರಾತ್ರಿ ಒಂದು ಕೊಲೆ ಮಾಡಿ ಇವಂತ ಎಲ್ಲ ಹೊಡ್ಕೊಂಡ್ಬಿಡ್ಬೇಕು ಅಂತ ಕೂತ್ಕೊಳ್ತಾನಂತ ಅವನು. ಯಾರು ಆ ಸಜ್ಜನ ಹೆಸರು ಅವನು. ಸರಿ ಆಗ್ತದೆ, ಕೂತ್ಕೊಳ್ತಾರೆ, ರಾತ್ರಿ ಎಲ್ಲ ಮಲ್ಕೋತಾರೆ. ಬಾಡ್ಕೆ ಅಂತ ದೇವ್ರನಾಮ ಹಾಡಕ್ಕೆ ಶುರು ಮಾಡ್ತಾನಂತ. ರಾತ್ರಿ ದಿವಸ ಮಲ್ಕೋಕೆ ನಮ್ಮನ್ನ ದೇವ್ರನಾಮ ಹೇಳೋದು. ಮಧ್ಯಾಹ್ನ ಕೂಡ ತನ್ನ ಢೋಲ ಕಿತ್ಕೊಂಡ್ಬಿಟ್ಟು ಅವನು ಬಾರ್ಸಕ್ಕೆ ಶುರು ಮಾಡ್ತಾನೆ. ನಾನಕ್ಕನ ಕೇಳಿ ಬೇರೆ ಈ ಥರ ಯಾತ್ರಿಕರೆಲ್ಲ ಅವರೆಲ್ಲ ಬರ್ತಾರಂತೆ. ಸೊ ಎಲ್ಲ ಬರ್ತಾರೆ. ಏನಾಗುತ್ತೆ, ನಾನಕ್ಕೆ ಈ ಥರ ಉಪದೇಶ ಮಾಡ್ತಾರಂತೆ. ಏನು ಅಂತಂದರೆ, ಮಣ್ಣು ಹತ್ತಿದ ಹಿತ್ತಾಳೆ ಪಾತ್ರೆನ ತಿಕ್ಕಿ ತೊಳೆದ್ರೆ ಅದು ಹೊಡಿತದೆ, ಚೆನ್ನಾಗಾಗ್ತದೆ. ಯೂಶುವಲಾಗಿ ಅದನ್ನು ಹಾಗೆ ತಾನೇ ಮಾಡೋದಿಲ್ಲ, ನಮ್ಮ ಮಣ್ಣಿಂದ ತಿಕ್ತಾರೆ ಎಲ್ಲ ಮಾಡ್ತಾರೆ. ಮಣ್ಣಿಂದ ತಿಕ್ಕಿ ಅದನ್ನು ಬಿಳಿ ಮಾಡ್ತಾರೆ, ಅದನ್ನು ಚೆನ್ನಾಗಾಗ್ತದೆ, ಹೊಳಿತದೆ ಅದು. ಸೊ ಸ್ನೇಹಿತರ ನೈಜ ಸ್ನೇಹ ಅರಿವಾಗುವುದು ಅವರು ದೇವರ ಸ್ಥಾನದಲ್ಲಿ ನೆರೆದಾಗ ತಮ್ಮ ನಿಜತ್ವ ಬಯಲಾಗುವುದು. ಹಾಳು ಸುರಿಯುವ ಭವ್ಯ ಭವನದ ಹೊರಮೈಯನ್ನು ಸುಣ್ಣ ಬಣ್ಣಗಳಿಂದ ಬಳಿದರೆ ಏನು ಉಪಯೋಗ? ಬಕಪಕ್ಷಿಗಳು ಯಾತ್ರಿಕರಂತೆ ನದಿ ದಡದಲ್ಲಿ ಜಪ ಮಾಡುತ್ತಾ ಕುಳಿತಿದ್ರು ತಮ್ಮ ತಣಿಸಲಾಗದ ಹಸುವನ್ನು ನಿಗಿಸಿಕೊಳ್ಳಲು ಅವುಗಳ ಕಣ್ಣುಗಳು ಅಮಾಯಕ ಪ್ರಾಣಿಗಳ ಬಲಿ ತೆಗೆದುಕೊಳ್ಳುವುದು ನೋಡುತ್ತಿರುತ್ತವೆ. ಬಕಪಕ್ಷಿ ಅಮಾಯಕ ಮೀನುಗಳನ್ನ ಅದನ್ನ ತಿನ್ನುತ್ತಂಥದ್ದು. ಈ ಬಕಪಕ್ಷಿ ನಂಗೆ ಏನು ಕಣ್ಣು ಮುಚ್ಕೊಂಡು ಕೂತಿರ್ತದೆ, ಅದು ಒಂಥರ ಕಾಯ್ತಾ ಇರ್ತದೆ. ಸೊ ನಾವೆಲ್ಲ ಮನುಷ್ಯರು ಅದೇ ತರ್ತಾನೆ, ಯಾರು ಅಮಾಯಕರು ಸಿಕ್ಕರೆ ಸಾಕು ಅವ್ರಿಗೆ ತಲೆ ಹೊಡಿಯೋದು, ಅವ್ರಿಗೆ ಇದು ಮಾಡೋದು, ಅಂಥವ್ರಿಗೆ ತಾನೇ ನಾವು ಮೋಸ ಮಾಡೋದು. ಬಕಪಕ್ಷಿ ಥರ ಇದೆಯಾ ನೀನು ಅಂತ ನಾವು ಬೈತಾ ಇರ್ತೀವಲ್ಲ. ಸೊ ಇದು ಗಿಮಲ್ ವೃಕ್ಷದ ಎಲೆ, ಹೂ, ಹಣ್ಣುಗಳನ್ನು ತುಂಬಿದ್ರು ಅವುಗಳಿಂದ ಯಾವುದೋ ಒಂದು ವೃಕ್ಷ, ಗಿಮಲ್ ವೃಕ್ಷ ಅಂತ ಹೇಳ್ತಾರೆ ಅದಕ್ಕೆ, ಅದರಿಂದ ಏನು ಉಪಯೋಗ ಇಲ್ಲ ಅಂತ ಹೇಳ್ತಾರಂತ. ಕುರುಡನೊಬ್ಬ ತಲೆ ಮೇಲೆ ಹೊರೆ ಹೊತ್ತು ಬೆಟ್ಟವನ್ನೇ ಏರಲು ಪ್ರಯತ್ನಿಸಿದರೆ ಕಣ್ಣು ಕಾಣಿಸಿದವನು ಹೇಗೆ ತಾನೇ ಏರಲು ಸಾಧ್ಯ? ಸೊ ತಮ್ಮ ಚಾಣಾಕ್ಷತನ ಮತ್ತು ಹುಸಿ ಒಳ್ಳೆಯತನಗಳು ಉಪಯೋಗಕ್ಕೆ ಬರಲಾರವು. ದೇವರ ಪ್ರೀತಿಯೊಂದೇ ನಮ್ಮನ್ನು ಕಾಪಾಡಬಲ್ಲದು ಮತ್ತು ನಮ್ಮ ಕಾಲುಗಳಿಗೆ ಜೋಡಿಸಿದ ಬೇಡಿಗಳನ್ನು ಕಿತ್ತು ಎಸೆಯಬಹುದು ಅಂತ ಪ್ರವಚನ ಕೊಡ್ತಾನೆ ಅಂತ ರಾತ್ರಿ ಕೂತ್ಕೊಂಡು. ಅಶ್ವವೇರಿ ಬಂದ ಸಿಕಂದ ಆಗಲಿಲ್ಲ ಅವನು ಕಲಂದ. ಅಶ್ವವೇರಿ ಬಂದ ಸಿಕಂದ ಆಗಲಿಲ್ಲ ಅವನು ಕಲಂದ. ಅಸ್ತಿತ್ವದ ಟಂಕಸಾಲೆಯಲ್ಲಿ ನನಗನಾಣ್ಯ ಬರಿದು ಮಾಡಿ ತ್ಯಜಿಸಿದ ಶಾಣ್ಯ. ಅಶ್ವವೇರಿ ಬಂದ ಸಿಕಂದರ್ ಆಗಲಿಲ್ಲ ಅವನು ಕಲಂದ. ನಿನ್ನ ಕತ್ತಿ ಕುಡಿದು ಮತ್ತಾಗಿ ಮಲಗಿದಂತಿದೆ ಇಲ್ಲಿ. ನಿನ್ನ ಕತ್ತಿ ಕುಡಿದು ಮತ್ತಾಗಿ ಮಲಗಿದಂತಿದೆ ಇಲ್ಲಿ. ನಿನ್ನ ನಿದ್ದೆಯ ಕ್ರೂರತೆಯಿಂದ ಕುಡಿದು ಮತ್ತರಾಗಿ, ನಿನ್ನ ನಿದ್ದೆಯ ಕ್ರೂರತೆಯಿಂದ ಕುಡಿದು ಮತ್ತರಾಗಿ ಮಲಗಿದ್ದಾರೆ ರಕ್ತ ಚೆಲ್ಲಿ, ಮಲಗಿದ್ದಾರೆ ರಕ್ತ ಚೆಲ್ಲಿ. ಅಶ್ವವೇರಿ ಬಂದ ಸಿಕಂದ, ಅಶ್ವವೇರಿ ಬಂದ ಸಿಕಂದ ಆಗಲಿಲ್ಲ ಅವನು ಕಲಂದ. ಒಂದೇ ಒಂದು ಕ್ಷಣ ಸುಡುಗಾಡಿನ ಮಣ್ಣೆ, ಒಂದೇ ಒಂದು ಕ್ಷಣ ಸುಡುಗಾಡಿನ ಮಣ್ಣೆ ಫಲವತ್ತನ್ನು ಸಿಂಗರಿಸುವಂತಾವು ಕೆಮ್ಮಣ್ಣೆ. ಮಲಗೋಕೆ ನಮ್ಮನ್ನು ಯೂಶಲ್ ಪ್ರವಚನ ಮಾಡುವಾಗ ಇದನ್ನೆಲ್ಲ ಹೇಳ್ತಾನಂತೆ. ಸೊ ಇದನ್ನೆಲ್ಲ ಹೇಳುವಾಗ ಇದನ್ನು ಆಲೈಸ್ತಾ ಇರ್ತಾನೆ.
ಈ ಸಜ್ಜನ ಇರ್ತಾನಲ್ಲ, ಅದು ಈಗ ದರೋಡೆಕೋರ ಏನು, ವೇಷ ಹಾಕ್ಕೊಂಡು ಫಕೀರಿನ ವೇಷ ಹಾಕ್ಕೊಂಡು ಕೂತ್ಕೊಂಡು ಬಂದವ್ರನ್ನೆಲ್ಲ ದರೋಡೆ ಮಾಡ್ತಿರ್ತಾನಲ್ಲ, ಇವನ್ನೆಲ್ಲ ಆಲಿಸ್ತಾನೆ, ಇವನು ಕೂಡ ಆಲಿಸ್ತಾನೆ ಅಂತ. ಆಗ ಅವನಲ್ಲಿ ಒಂದು ಬದಲಾವಣೆ ಶುರು ಆಗ್ಬಿಡ್ತಂತೆ. ಅರೆ ತಾನು ಮಾಡ್ತಿರೋ ಕೆಲಸ ಅದೇನೆ, ಇದೇನಪ್ಪ ಇದು, ನಾನು ಪಾಪ ಬಂದವ್ರನ್ನೆಲ್ಲ ನಾನು ದರೋಡೆ ಮಾಡಿ ಅವ್ರದ್ದೆಲ್ಲ ಕಿತ್ಕೊಂಡು ಅವ್ರನ್ನ ಸಾಯಿಸಿ ಬಾವಿಗೆ ಹಾಕಿ ಇದೇನು ಈ ಥರ ಆಗೋದು. ಅವನ ಹಿಂದೆ ಮಾಡಿದ್ದೆಲ್ಲ ಅವನಿಗೆ ನಾಚಿಕೆ ಆಗ್ಬಿಡುತ್ತೆ, ಅವನಿಗೆ ಭಾಳ ಬೇಸರ ಆಗ್ಬಿಡುತ್ತೆ, ಅವನಿಗೆ ಮನಪರ್ವತ ಆಗ್ಬಿಡುತ್ತೆ. ಅವನು ಬಂದು ಕಾಲಿಗೆ ಬಿದ್ದುಬಿಡ್ತಾನಂತೆ. ನಾನಕ್ಕನ ಕಾಲಿಗೆ ಬಿದ್ದುಬಿಟ್ಟು, ನನ್ನ ಪಾಪ ಕಾರ್ಯದಿಂದ ನನಗೆ ಮುಕ್ತಿ ಕೊಡಪ್ಪ, ಇವತ್ತು ನಿಜ ನಿನ್ನ ಪ್ರವಚನ ಕೇಳ್ಬಿಟ್ಟು ನನ್ನಲ್ಲಿ ಬದಲಾವಣೆ ಆಗಿದೆ ಅಂತ, ಮುಂದೆ ನಾನು ಏನು ಮಾಡ್ಬೇಕು ಹೇಳು ಅಂತ ಕಾಲಿಗೆ ಬಿದ್ದು ಕೇಳ್ಕೊಳ್ತಾನೆ. ಆವಾಗ ಅವನು ನಾನಕ್ಕೆ ಹೇಳ್ತಾನಂತ, ಆಯ್ತಪ್ಪ ನೀನು ಪಡೆದಿದ್ದೀವ ಇಲ್ಲಿ ತನಕ, ನೀನು ಏನೇನು ಪಡ್ಕೊಂಡಿದ್ಯಲ್ಲ ಅದನ್ನೆಲ್ಲ ಹಂಚ್ಬಿಡು, ಬಡಬಗ್ದವ್ರಿಗೆಲ್ಲ ಹಂಚ್ಬಿಟ್ಟು ದೇವರ ಭಕ್ತನಾಗ್ಬಿಡು ಅಂತ ಹೇಳಿ ಆ ಶೇಖ್ ಏನು ಮಾಡ್ತಾನೆ, ಎಲ್ಲ ಅವನು ಹೇಳ್ದಂಗೆ ಮಾಡಿ ಅದೊಂದು ಪರಿವರ್ತನೆ, ಅದೊಂದು ಪವಾಡನೇ ಆಯಿತು ಅಂತ ಜನ ಇತಿಹಾಸಕಾರದ ಒಂದು ಹೇಳಿಕೆ. ಸೊ ಇದೊಂದು ಮುಂದುವರಿಸ್ತಾನೆ. ಆಮೇಲೆ ಏನು ಮಾಡ್ತಾನೆ, ಸೈಯದ್ಪುರ್ ಅಂತ ಹೋಗ್ತಾನೆ, ಈಗ ಎಮೀನಾಬಾದ್ ಅಂತ ಕರೀತಾರೆ ಅಂತದನ್ನ. ಅಲ್ಲಿ ಒಂದು ಕೀಳು ಜಾತಿಯ ಬಡಗಿ ಮನೆಯಲ್ಲಿ ಉಳ್ಕೊಳ್ತಾನೆ ಅವನು. ಸೊ ಅದು ಕೂಡ ಹಂಗೇನೆ, ಉಚ್ಚ ಕುಲದ ಭಾಗವಂತ ಒಬ್ಬ ಮನುಷ್ಯ ಹೇಳ್ತಾನೆ. ಅವನು ಕೇಳ್ತಾನಂದ್ರೆ, ನೀನು ಬಾರ ನಮ್ಮನೆಗೆ ಬರಪ್ಪ, ನೀನು ಅಲ್ಲೋಗಿ ಅವ್ನು ಯಾವುದೋ ಬಡಗಿ ಅಂತೆ, ಅವನ ಮನೇಲಿ ಯಾಕಿರ್ತೀಯ ನೀನು ಸಂತ, ನೀನು ನಮ್ಮನೇಲಿ ಇರಬೇಕು ಹಾಗೆ ಈಗ ಎಲ್ಲರೂ ಮಾಡ್ತಾರಲ್ಲ. ಈ ಸನ್ಯಾಸಿಗಳು ಬಂದರೆ ಯಾರು ಹೋಗ್ಬಿಟ್ಟು ಹರಿಜನ್ ಮೇಲೆ ಬಂಗಿ ಕಾಲೋನಿಯೆಲ್ಲ ಹೋಗಿರ್ತಾರೆ, ಅವರು ಎಲ್ಲ ಉಚ್ಚ ಕುಲದವ್ರ ಮನೇಲೇ ಹೋಗ್ತಾರೆ, ಅಲ್ಲೇ ಎಲ್ಲ ಪಟ್ಟಂಗ ಹೊಡಿತಾರೆ, ಅಲ್ಲೇ ಎಲ್ಲ ತಿಂತಾರೆ, ಅಲ್ಲೇ ಎಲ್ಲ ಮಾಡ್ಬಿಡ್ತಾರೆ. ಆ ಪ್ರವಚನ ಎಲ್ಲ ಯಾರು ಹೋಗಿ ಭಾಳ ರೇರ್ ಅಂತ ಹೋಗೋರು ಭಾಳ ರೇರೆ ಅಂತ ಹೋಗಿ ಇರೋದು ಅಂತ. ಬಟ್ ಎನಿವೇ ಇವನು ಕೂಡ ಅದೇ ಥರನೇ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದ. ಅವ್ನು ಮಾಡಲಿಲ್ಲ. ಅವ್ನು ಹೋಗಿ ಬಂಗಿ ಒಬ್ಬ ಭಾಳ ಕಡು ಬಡತನದಲ್ಲಿರೋ ಒಬ್ಬ ಬಡಗಿ ಮನೇಲಿ, ಕೀಳು ಜಾತಿಯ ಬಡಗಿ ಮನೇಲಿ ಇಳ್ಕೊತಾನಂತೆ. ಸೊ ನೀನು ಇದು ಯಾಕೆ ಮಾಡ್ದಿ ಅಂತ ಕೇಳಿದಾಗ ಅವನು ಉತ್ತರ ಕೊಡಲಿಲ್ಲ. ಅದಕ್ಕೆ ನಾನಕ್ಕನ್ನು ಸೆರೆ ಹಿಡಿದ್ಬಿಟ್ಟು, ಬೇಡ ನೀನು ಬಾ, ನಿನಗೆ ಶಿಕ್ಷೆ ಕೊಡ್ತೀನಿ ಅಂತ ಅವನ ಮನೆಗೆ ಹೋಗಬಾರ್ದು ಅಂತೇಳಿ ಅವನು ತಂದು ಪಟೇಲ್ ಮನೆಯೇ ಮುಂದೆ ನಿಲ್ಲಿಸ್ತಾರಂತವ್ರು. ಆವಾಗ ನಾನಕ್ಕೆ ಭೋಜನ ಮಾಡಲು ತಿರಸ್ಕಾರ, ನೀನು ಭೋಜನ ಮಾಡು ಫಸ್ಟು ನಮ್ಮ ಮನೆಯಲ್ಲಿ, ಆಮೇಲೆ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಮಾಡು ಅಂತ ಹೇಳ್ತಾನಂತೆ. ಅವನು ಊಟ ಮಾಡೋದಿಲ್ಲ ಅಂತ ಹೇಳ್ತಾನೆ, ತಿರಸ್ಕಾರ ಮಾಡಿಬಿಡ್ತಾನಂತೆ. ಅವಾಗ ಏನು ಹೇಳ್ತಾನೆ ಅಂದರೆ, ಅದು ಒಂದು ಭಾಳ ಚೆನ್ನಾಗಿದೆ ಉತ್ತರ ಕೊಡೋಕ್ಕೆ. ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ, ನಮ್ಮ ಮನೇಲಿ ಮಾಡಲ್ಲ, ನಾನು ಅಲ್ಲೇ ಹೋಗಿ ಮಾಡ್ತೀನಿ ಅಂತ ಯಾಕೆ ಹೇಳ್ತಾನೆ ಅಂದರೆ, ನಾನಕ್ಕೂ ಈ ಥರ ಉತ್ತರ ಕೊಡ್ತಾನಂತೆ. ನಿನ್ನ ಆಹಾರ, ಆ ಪಟೇಲ ಇದಾನಲ್ಲ ಉಚ್ಚ ಕುಲದವನು, ಅವನ ಆಹಾರ ರಕ್ತದಿಂದ ಕೂಡಿದೆ, ಆದರೆ ಈ ಬಡಗಿ ಲಾಲೋ, ಅವನ ಹೆಸರು ಲಾಲೋ ಅಂತ, ಲಾಲೋನಿ ಆಹಾರ ಜೇನುತಪ್ಪ ಮತ್ತು ಹಾಲಿನಿಂದ ಕೂಡಿದಷ್ಟು ರುಚಿಕರವಾಗಿದೆ ಅಂತ ಹೇಳ್ತಾನೆ. ಅಂದರೆ ಇದರಿಂದ ಏನು ಅರ್ಥ ಆಗ್ಬೋದು ನಮಗೆ, ನಾನಕ್ಕಿಗೆ ಜಾತಿ ಪದ್ಧತಿ ಆಗಲಿ, ಆಹಾರ ಪದ್ಧತಿ ಆಗಲಿ ಅದೆಲ್ಲ ಇಲ್ಲ. ಬಡವ ಬಲ್ಲಿದ ಎಲ್ಲರೂ ಒಂದೇನೆ, ನಾವು ಎಲ್ಲರನ್ನೂ ಒಂದೇ ಸಮನಾಗಿ ನೋಡ್ಬೋದು. ಅವನ ಥರ ಈಕ್ವಾಲಿಟಿ ಅಂತ ನಾವೇನು ಕರಿತೀವಲ್ಲ, ಅದು ಅವಾಗಲೇ ಅವನ ಮನಸ್ಸಲ್ಲಿ ಬಂದ್ಬಿಟ್ಟಿತ್ತು ಅಂತ ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ. ಸೊ ಅದು ಇವಾಗ್ಲೂ ಇದೆಯಲ್ಲ, ನಾವು ಯಾರೇ ಬಡವ ಕೀಳು ಜಾತಿ ಅಥವಾ ಇದು ಅಂತಂದರೆ ಅವ್ರ ಮನೆ ಊಟ ಮಾಡೋಕ್ಕಾಗಲಿ, ಅವರೊಂದು ಆಹಾರ ಸ್ವೀಕರಿಸೋಕ್ಕಾಗಲಿ ನಾವು ಹಿಂದೆಟಾಗ್ತಾರಲ್ಲ, ಅದು ನಡೆದಿದೆ, ಇವತ್ತಿಗೂ ನಡೆದಿದೆ. ಯಾವ್ದಾರ ಉಚ್ಚ ಕುಲದವರು ಅಥವಾ ದೊಡ್ಡ ಮನುಷ್ಯರು ಯಾರಾದ್ರು ಕಳೆದ್ರೆ ನಾವು ಅವ್ನು ಬಡಿಸಿದಷ್ಟು ಅವ್ನು ಏನು ಚೆನ್ನಾಗಿದೆ ಅಂತ ತಿನ್ಕೊಂಡು ಉಣ್ಕೊಂಡು ಏನು ಹಾಡಿ ಹೊಗಳ್ತೀವಿ ನಾವು. ಬಟ್ ಇದು ನಾನಕ್ಕೆ ಆಗಲೇ ನಾನೊಬ್ಬ ನಿಜವಾದ ಮಾನವ, ದೇವರ ನನಗೆ ಸಾಕ್ಷಾತ್ಕಾರ ನನಗೆ ಸಿಕ್ಕಿದ ಮೇಲೆ ಮಾನವರೆಲ್ಲ ಒಬ್ಬರೇ ಒಂದೇ ಥರ, ಎಲ್ಲ ಹುಟ್ಟಿದವರೆಲ್ಲ ಒಂದೇ ಥರನೇ ಹುಟ್ಟೋದು, ಬೇರೆ ಥರ ಹುಟ್ಟೋದಿಲ್ಲ, ನಾವು ಮಾಡ್ಕೋತೀವಿ ಜಾತಿ ಗೀತಿ ಅಂತ ಹೇಳಿದ್ರು. ಈ ಬಡಗಿ ಕೊಟ್ಟಿದ್ದು ಊಟ ಅದು ಜೇನುತುಪ್ಪ ನನಗೆ ಅಂತ ಹೇಳ್ತಾನೆ ಅವನು, ಅಷ್ಟು ರುಚಿಯಾಗಿದೆ ಅಂತ ಹೇಳ್ತಾನೆ ಅವನು. ಸೊ ಆಮೇಲೆ ಕಾರಣನೂ ಕೊಡ್ತಾನೆ, ಇನ್ನೂ ಚೆನ್ನಾಗಿದೆ ನೋಡಿ ಅದು, ಇವತ್ತಿಗೂ ಅದು ಭಾಳ ಅವನು ಹೇಳೋದು ಚೆನ್ನಾಗಿದೆ, ಅಪ್ಪೆ ಆಗ್ತದೆ ಅಂತ ಹೇಳ್ಬೋದು. ಅವನು ಹೇಳ್ತಾನೆ, ಬಡಗಿ ಲಾಲೋ ತನ್ನ ಹಣೆಯ ಬೆವರಿದೆಯಲ್ಲ ಅದರಿಂದ ಬೆವರು ಸುರಿಸಿ ಹಣ ಸಂಪಾದನೆ ಮಾಡಿದ್ದಾನೆ, ಮತ್ತು ಅದರಿಂದ ಅವನು ಯಥಾಶಕ್ತಿ ದಾರಿ ಹೋಕರಿಗೆ, ಬಡವರಿಗೆ ಮತ್ತು ಸಂತರಿಗೆ ದಾನ ಮಾಡ್ತಾನೆ ಅವನು. ಆದರೆ ನೀನಾದರೂ ಕೆಲಸವಿಲ್ಲದೆ ರಿಶ್ವತ್ನಿಂದ, ಕ್ರೌರ್ಯದಿಂದ ಅಧಿಕಾರ ಚಲಾಯಿಸಿ ಜನರ ರಕ್ತ ಹೀರಿ ಹಣ ಸಂಪಾದಿಸ್ತಾ ಇದೆಯಾ. ಈ ಹಣದ ನೆರವಿನಿಂದ ತಯಾರಿಸಿದ ಆಹಾರ ಅಮಾಯಕ ಬಡ ಜನರ ರಕ್ತದಿಂದ ಹೀರಲ್ಪಟ್ಟಿದೆ ಅಂತ ಹೇಳ್ತಾನೆ. ಅನ್ನೋ ಧೈರ್ಯ ನೋಡಿ ಅದು ಇವ್ರ ಒಂದೊಂದು ಮಾತು ನಾನಕದು ಇವತ್ತಿಗೂ ಅಪ್ಲೈ ಆಗ್ತದೆ, ಇವತ್ತಿಗೂ ಇದು ನಡೀತಾ ಇದೆ. ಜನರ ರಕ್ತ ಹೀರಿಬಿಟ್ಟು ನಾವೆಷ್ಟು ಜನ ರಾಜಕಾರಣಿಗಳು ಇವಾಗೆಲ್ಲ ಅಧಿಕಾರದಲ್ಲಿದ್ದಾರಲ್ವಾ, ಅವರೆಲ್ಲ ಜನರ ರಕ್ತಾನ, ಅವ್ರೇನು ಕಷ್ಟಪಟ್ಟೇನು ಸಂಪಾದನೆ ಮಾಡಿದ್ದೇನು ಅಲ್ಲೇ ಅಲ್ಲ, ಬೆವರು ಸುರಿಸಿ ಹಣ ಸಂಪಾದನೆ ಮಾಡಿದ್ದು ಅಲ್ಲೇ ಅಲ್ಲ. ಅದು
ಯಾರ್ದೋ ಹಣ ಹೆಂಗೋ ಪಡ್ಕೊಳ್ಳೋದು, ಆಮೇಲೆ ಅಧಿಕಾರ ತಗೊಳ್ಳೋದು, ಆಮೇಲೆ ನಾನು ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಹಾಗೆ ಹೀಗೆ ಅಂತ. ರಾಜಕಾರಣಿಗಳು ಈಗ ಮನೆಗಳಿಗೆ ಹೋದರೆ ಎಷ್ಟೋ ರಾಜಕಾರಣಿಗೆ ನಾನೇ ನೋಡಿದ್ದೀನಿ ಸ್ವಂತ ಬೆಳಿಗ್ಗೆ ಎದ್ದು ಫ್ರೀ ಫುಡ್ ಕೊಡ್ತಾರೆ, ಫ್ರೀ ಬ್ರೇಕ್ಫಾಸ್ಟ್ ಕೊಡ್ತಾರೆ, ಅಡುಗೆ ಮನೆ ಎಲ್ಲರೂ ಬಂದು ಊಟ ಮಾಡ್ಬೋದು ಇರ್ಬೋದು. ಅವನು ಸ್ವಂತ ದುಡ್ದಿದ್ದಲ್ಲ ಅದೆಲ್ಲ ಅಕರಾಯ ದುಡ್ಡೇನದು. ಎಲ್ಲೋ ಹೇಗೋ ಹೆಂಗೋ ಸಂಪಾದನೆ ಮಾಡಿದ್ದು, ಕಷ್ಟಪಟ್ಟು ಸಂಪಾದನೆ ಮಾಡಿದೊಂದು ದುಡ್ಡು ಆ ಥರ ಫ್ರೀಯಾಗಿ ಎಲ್ಲರಿಗೂ ಕೊಡೋಕೆ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ, ಯಾರೂ ಕೊಡೋಕ್ಕಾಗೋದಿಲ್ಲ. ಸೊ ಆದರೆ ಇವನು ಹೆಂಗೆ ಕೊಡ್ತಾನೆ ಅಂದರೆ ಇದು ಅಕರಾಯವೇ ಸಂಪಾದನೆ ಮಾಡಿದ್ದು ಅಂತ. ಅದನ್ನು ನಾನಕ್ಕೂ ಅವಾಗಲೇ ಹೇಳ್ಬಿಟ್ಟು 15ನೇ ಶತಮಾನದಲ್ಲೇ ಅದನ್ನು ಹೇಳ್ಬಿಟ್ಟು. ಅಂದರೆ ಅವಾಗಲೂ ನಡೀತಿತ್ತು, ಈಗಲೂ ನಡೀತಿದೆ. ಅದೇನು ಮನುಷ್ಯನ ಬುದ್ಧಿ ಅದು ಚೇಂಜ್ ಆಗೋದು ತುಂಬಾ ಕಷ್ಟ ಆಗಿದೆ. ಸೊ ನಾನಕ್ ಆಗಿನ ಕಾಲದಲ್ಲೇ ಇದ್ದ ಬಹು ಪ್ರಚಲಿತವಿದ್ದ ಕೀಳು ಜಾತಿಯ ಮೇಲಿದ್ದ ಅಸಡ್ಡೆ, ಅಸಹಕಾರ, ಜಿಗುಪ್ಸೆಗಳನ್ನು ತೊಡೆದು ಹಾಕಿ ತನ್ನ ಅಪೂರ್ವ ಕೆಚ್ಚಿನಿಂದ ಅನಿಷ್ಟ ಜಾತಿ ಪದ್ಧತಿ ಮತ್ತು ಆಡಳಿತಕಾರಗಳ ವಿರುದ್ಧ ಕಹಳೆ ಓದಿದ್ದ ಅಂತ ಇತಿಹಾಸಕಾರ ಹೇಳ್ತಾರೆ. ಇಲ್ಲಿವರೆಗೂ ನೀವು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ. ದೇವಲೋಕ ಅಪೇಕ್ಷಿಸುವರು ಕೆಲವರು, ಸ್ವರ್ಗ ಲೋಕ ಅಪೇಕ್ಷಿಸುವರು ಇತರರು. ದೇವಲೋಕ ಅಪೇಕ್ಷಿಸುವರು ಕೆಲವರು, ಸ್ವರ್ಗ ಲೋಕ ಅಪೇಕ್ಷಿಸುವರು ಇತರರು. ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು. ನಾನಕ ಹೇಳ್ತಾರೆ, ನಾನಕ ಹೇಳ್ತಾರೆ, ದೇವರ ಇಚ್ಛೆ ಪಡೆದಾತ ಅರಿಯುವನು ದೇವರ ರಹಸ್ಯವನು. ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು.